ಎದಳಪ್ಪ. ಮುತ್ತು ಇನ್ನೆಲ್ಲೇ ಅಪ್ಪ ಅಮ್ಮ? ದೇವ್ರ ಕರ್ಕೊಂಬಿಟ್ಟ ಕಂದ, ದೇವ್ರ ಕರ್ಕೊಂಬಿಟ್ಟ. ನಂಗೆ ಅಪ್ಪ ಅಮ್ಮ ಬೇಕು. ಅಮ್ಮ ಎದಳಮ್ಮ. ಅಳ್ಬೇಡಪ್ಪ, ಅಳ್ಬೇಡ. ನೀನು ಮನೆಗಿರಿ ಮಗ, ಧೈರ್ಯ ತಂದ್ಕೋಬೇಕಪ್ಪ. ಕಣ್ಣು ಮುಂದೆ ಏನಾಗಿದ್ರೆ ದುಃಖ ತಡ್ಕೊಳಕ್ಕಾಗೋದಿಲ್ಲ. ಮುಂದಿನ ಕೆಲಸ ನೋಡೋಣ. ಬರ್ರಪ್ಪ ಬರ್ರಿ, ಮುಂದಿನ ಕೆಲಸ ನೋಡ್ ಬನ್ನಿ. ಅಳ್ಬೇಡಪ್ಪ. ಅಪ್ಪ ಅಮ್ಮ. ಅನ್ನಪೂರ್ಣ ತಗೋ. ಸೌಂದರ್ಯ ಯಾಕಮ್ಮ ಅಳ್ತಿದ್ಯಾ? ನನಗಪ್ಪ ಅಮ್ಮ ಬೇಕು. ಅಮ್ಮ ಅಪ್ಪ ದೇವ್ರ ಹತ್ರ ಹೋಗಿದ್ದಾರೆ, ಅವ್ರು ವಾಪಸ್ ಬರೋದಿಲ್ಲ. ಒಂಚೂರ್ ತಿನ್ನಮ್ಮ. ಯಾಕಮ್ಮ ಉಗಿದ್ಬಿಟ್ಟೆ? ಕಲ್ ಸಿಕ್ತಾ? 3 ದಿನದಿಂದ ಬರೀ ಮಜ್ಜಿಗೆ ಅನ್ನನೇ ಕೊಡ್ತಿದ್ಯಲ್ಲ, ನನಗ್ ಬೇಡ. ಹಂಗೆಲ್ಲ ಅನ್ಬಾರ್ದು ಪುಟ್ಟಿ, ಅನ್ನ ದೇವ್ರಿದ್ದಂಗೆ. ಯಾಕೆ ಪುಟ್ಟಿ, ನಾವೆಲ್ಲ ತಿಂತಿಲ್ವೇನೆ? ತಿನ್ನೆ. ನೋಡು, ಈಗಿದನ್ ನೀನ್ ತಿನ್ಬಿಡು. ನಾಳೆ ಬೆಳಿಗ್ಗೆ ನಾವೆಲ್ಲರೂ ಚಂದ್ರಿ ಅತ್ತೆ ಮನೆಗೆ ಹೋಗೋಣ ಗೃಹ ಪ್ರವೇಶಕ್ಕೆ. ಅಲ್ಲಿ ರುಚಿ ರುಚಿಯ ತಿಂಡಿ ಕೊಡ್ತಾರೆ. ಅಲ್ಲಿ ಲಾಡು ಕೊಡ್ತಾರ? ಲಾಡು, ಜಿಲೇಬಿ, ಚಿರೋಟಿ ಎಲ್ಲ ಕೊಡ್ತಾರೆ. ತಿನ್ನಮ್ಮ. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಎಲ್ರನ್ನೂ ಸರಿಯಾಗಿ ಗಮನಿಸ್ಕೋಬೇಕು. ಆಯ್ತಣ್ಣ. ಮಾವ ಲೇ ಮುತ್ತು, ಎಲ್ಲ ಬಂದಿದ್ದೀರೇನು? ಹೋಗ್ರ, ಊಟ ಮಾಡೋ, ಊಟ ಮಾಡಿ. ಸರಿ ಮಾವ. ಲಾಡು ಅಣ್ಣ, ಇನ್ನೊಂದು ಅಣ್ಣ ಇನ್ನೊಂದ್ ಲಾಡು ಹಾಕೋಣ. ಚಂದ್ರಮರೆ, ಪಂಕ್ತಿ ಭರ್ತಿ ಆಗಿದೆ, ಜಾಗನೇ ಇಲ್ಲ. ಏನ್ರ ಮೇಲೆ ಇರ್ಲಿ ಬಿಡಿ ಚಂದ್ರಮ್ಮನವ್ರೆ, ಮಕ್ಕಳಲ್ವಾ, ಊಟ ಮಾಡಿ ಮುಂದಿನ ಪಂಕ್ತಿ ಮಾಡಿದ್ರಾಯ್ತು. ಅವು ಮಕ್ಕಳ ಅವು ಅನ್ನ ಕಂಡ್ರೆ ಸಾಕು ಕಾವ್ ಕಾವ್ ಅಂತ ಸುತ್ಕೊಂಡ್ ಬಿಡ್ತವೆ. ಎದ್ದೋಗ್ರಿ, ಹೇಳ್ರಿ ಮೇಲೆ ಹೇಳ್ರಿ. ಊಟ ಮಾಡ್ಬೇಕು. ಊಟ ಮಾಡ್ಬೇಕಂತ ಊಟ ನಿಮ್ಮ ಅಪ್ಪ ತಂದು ಇಕ್ಕಿದಾನೆ ಊಟ ಮಾಡಕ್ಕೆ. ಹೇಳ್ರಿ ಮೇಲೆ. ಬಿಟ್ಬಿಡಿ ಅತ್ತೆ ಅವ್ರನ್ನ, ಊಟ ಮಾಡ್ಲಿ. ಇಕ್ ಬಿಡ್ತೀನಿ ನೋಡು. ಹೇಳ್ರಿ ಮೇಲೆ. ನನ್ ತಂಗಿರ್ ಮೈ ಮೇಲೆ ಒಂದೆಟ್ ಬಿದ್ರು ನಿಮ್ಮಿಬ್ರನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಮಾವ ಕರ್ದಿದ್ದಕ್ಕೋಸ್ಕರ ಬನ್ನೆ ಹೊರತು ನಿಮ್ಮನ್ನಕ್ಕೋಸ್ಕರ ಬರ್ಲಿಲ್ಲ. ಮರ್ಯಾದೆಯಾಗಿ ಅವ್ರನ್ನ ಬಿಟ್ಬಿಡಿ. ಈ ಅನ್ನ ಮುಟ್ಟ ಹೇಳ್ತಾ ಇದೀನಿ, ನಾವು ಉಪವಾಸ ಸತ್ರು ಸರಿ, ನನ್ ಕೊನೆ ಉಸಿರಿರೋವರೆಗೂ ನನ್ ತಂಗಿರ್ನ ಯಾರ ಮನೆ ಬಾಗ್ಲಿಗೂ ಕಳ್ಸಲ್ಲ. ಇದು ಕೊಡ ಕೈ ಆಗತ್ತೆ ಹೊರತು ಇನ್ಯಾವತ್ತೂ ಬೇಡ ಕೈ ಆಗಲ್ಲ. ಇದು ಅನ್ನದ ಮೇಲೆ ಸತ್ಯ, ನಮ್ಮ ಅಪ್ಪ ಅಮ್ಮನ ಮೇಲೆ ಸತ್ಯ. ಮುತ್ತು, ಏನಪ್ಪ ಹಂಗ್ ನೋಡ್ತಾ ಇದ್ಯಾ? ರಾಮಣ್ಣ, ನಮ್ಮಿ ಹೊಲ್ದಾಗೆ ನನ್ ಚಿನ್ನ ತೆಗಿಬೇಕು, ನನ್ ಚಿನ್ನದ ಬೆಳೆ ಬೆಳೆಸ್ಬೇಕು. ಚಿನ್ನ ಒಂದಿಡಿ ಭತ್ತ ಬೆಳೆಯೋದೇ ಇಲ್ಲಿ ಕಷ್ಟ ಕಣಪ್ಪ. ಇದು ಬರಡು ಭೂಮಿ ಅಂತ ನಿಮ್ಮ ಅಪ್ಪನೇ ಸುಮ್ನಾಗ್ಬಿಟ್ಟಿದ್ದ. ನಿನ್ ಕೈಲಾಗ್ತದ? ಹಾಗನ್ಬಿಡಿ ರಾಮಣ್ಣ, ನಾನ್ ದುಡಿತೀನಿ. ನನ್ ತಂಗಿರ್ನ ನಾನ್ ಚೆನ್ನಾಗ್ ಸಾಕ್ಬೇಕು. ಅವ್ರು ಯಾರ ಮುಂದೆನು ಕೈ ಚಾಚ್ದಾಗೆ ನಾನ್ ಬೆಳೆಸ್ಬೇಕು. ಅದಕ್ಕೋಸ್ಕರ ನಾನ್ ದುಡಿತೀನಿ. ತಾಯಿ, ನನ್ನವರೆಲ್ಲ ನನ್ ಕೈ ಬಿಟ್ಬಿಟ್ರು. ನಾನ್ ನಿನ್ನನ್ನೇ ನಂಬ್ಕೊಂಡಿದ್ದೀನಿ. ದಯವಿಟ್ಟು ನನ್ ಕೈ ಬಿಡ್ಬೇಡ ತಾಯಿ. ಇದು ಚಿನ್ನದ ಉಡ್ದಾರ ಮಾತ್ರ ಅಲ್ಲ, ನಿನ್ನ ಪಾಲಿನ ಅದೃಷ್ಟ. ಇದನ್ನ ರಾಜ ಮಹಾರಾಜರು ಉಪಯೋಗಿಸ್ತಿದ್ದು. ಇವತ್ತು ಪವಿತ್ರವಾದ ದಿನ, ಅದು ಶುಕ್ರವಾರ ಸಿಕ್ಕಿದೆ. ಇದನ್ನ ಇವತ್ತೇ ನಿನ್ನ ಸೊಂಟ ಕಟ್ಕೋ. ಇದರಿಂದ ನಿನಗೆ ತುಂಬಾ ಒಳ್ಳೇದಾಗತ್ತೆ. ಆದ್ರೆ ಒಂದ್ ಮಾತು, ಯಾವುದೇ ಕಾರಣಕ್ಕೂ ಇದನ್ನ ಕಳಿಬಾರ್ದು.
ಯಾರು ಕಾಣ್ತಾ ಇಲ್ವೇ? ಶಮಣ, ಸದ್ಯ ನೀನಾದ್ರೂ ಸಿಕ್ತಲ್ಲ. ಸರಿ, ಊರಲ್ಲಿ ಯಾರು ಕಾಣಿಸ್ತಾ ಇಲ್ವಲ್ಲ? ನಿಮ್ ಊರಲ್ಲಿ ಏನ್ ಕೊಡದ್ ಮುಂಜಿನ? ಅಲ್ಲ, ಹುಂಜನ್ ಮದುವೆ. ಮತ್ತಿನ್ನೇನು ಪೋಸ್ಟ್ ಮಾಡಪ್ಪ, ವಿಷಯ ಗೊತ್ತಿಲ್ವಾ? ಇವತ್ತು ಮುತ್ತಂಡರ ಕಣದಲ್ಲಿ ಸುಗ್ಗಿ. ಅದಕ್ಕೆ ಊರಿನ ಜನಕ್ಕೆಲ್ಲ ದಾನ ಮಾಡ್ತಿದ್ದಾನೆ. ಎಲ್ಲರೂ ಅಲ್ಲಿ ಹೋಗಿದ್ದಾರೆ. ಹೌದಾ? 15 ವರ್ಷದಿಂದ ನಮ್ಮ ಮುತ್ತಣ್ಣ ಕಷ್ಟಪಟ್ಟು ದುಡಿದು 100 ಎಕರೆ ಹೊಲ, ಗದ್ದೆ, ತೋಟ, ಕೋಳಿ ಫಾರಮು, ತೆಂಗಿನ ನಾರಿನ ಫ್ಯಾಕ್ಟ್ರಿ ಅಲ್ದೆ ಹಾಲಿನ ಡೈರಿನೂ ಮಾಡಿ ಎಷ್ಟು ಸಂಪಾದನೆ ಮಾಡ್ಬಿಟ್ಟ ಅಲ್ವಾ? ಹೌದು ಭೂಪಣ್ಣ, ನಮ್ ಮುತ್ತಣ್ಣ ಬಹಳ ಶ್ರಮಜೀವಿ. ಅಂತ ಪುಣ್ಯಾತ್ಮರು ಹಳ್ಳಿಗೆ ಒಬ್ರಿದ್ರೆ ಸಾಕು, ನಮ್ಮಂತ ಬಡವರು ಸುಖವಾಗಿರ್ಬೋದು. ನಮಸ್ಕಾರ. ರಮಣ, ಊರ್ನೋರು ಆಳು ಕಾಳೆಲ್ಲ ಬಂದ್ರ? ಎಲ್ಲಾರು ಬಂದವ್ರೆ. ಶಾಸ್ತ್ರಿಗಳೇ, ಶುರು ಮಾಡಿ. ಆಯ್ತು, ಬನ್ನಿಮ್ಮ. ಬಾಮ. ಮೊದಲನೇ ರಾಶಿ ಫಲ ಕೊಡ್ತೇವ್ರಿಗೆ. ಎರಡನೇ ರಾಶಿ ಕಷ್ಟಪಟ್ಟು ದುಡ್ದವ್ರಿಗೆ, ಪಾಪ. ಮೂರನೇ ರಾಶಿ ನಮ್ಗೆ. ಸ್ವಾಮಿ, ನಾನು ಪಕ್ಕದೂರ್ನವನು, ಮನೇಲಿ ತುಂಬಾ ಕಷ್ಟ, ಮಕ್ಕಳು ಜಾಸ್ತಿ. ನನಗೂ ಸ್ವಲ್ಪ ನೀವು ಸಹಾಯ ಮಾಡಿದ್ರೆ ತುಂಬಾ ಉಪಕಾರ ಆಗುತ್ತೆ. ರಮಣ, ಮುತ್ತಣ್ಣ, ಇದರಿಂದ ಇವ್ರಿಗೊಂದ್ ಮೂಟೆ ಭತ್ತ ಕೊಡಿ. ಸ್ವಾಮಿ, ನಾನೀಗ ಕೇಳ್ತೀನಿ ಅಂತ ತಪ್ಪಾ ತಿಳ್ಕೊಬೇಡಿ. ದೇವ್ರಿಗೆ ಅಂತ ಕೊಟ್ರಿ ಅದ್ ಸರಿ, ದುಡ್ದಿರೋರಿಗೆ ಅಂತ ಕೊಟ್ರಿ ಅದೂ ಸರಿ. ಪಕ್ತೂರವರು, ಪರಿಚಯ ಇಲ್ದಿರೋರು ಕಷ್ಟ ಅಂತ ಹೇಳಿದ ತಕ್ಷಣ ಎತ್ತೆತ್ ಕೊಡ್ತಿದ್ದೀರಲ್ಲ, ಇದು ಸರಿನಾ ಅಂತ. ರಂಗಮ್ಮ, ಬುದ್ಧಿ ತಂಗಿರದ್ರ? ಇನ್ನೂ ಎದ್ದಿಲ್ಲ ಬುದ್ಧಿ. ಆಗ್ಲೇ ಕದ ತಟ್ಟದೆ, ಇನ್ನೂ ಹೊಸಿವತ್ ಮಲ್ಕಂತೀನಿ ಅಂದ್ರು. ಈಗ ಹೋಗಿ ಎಬ್ಬಸ್ಲ ಬುದ್ಧಿ. ಬೇಡ, ಅವ್ರ ನಿಧಾನವಾಗಿ ಎತ್ತೇಳಿ. ಸರಿ ಬುದ್ಧಿ. ಬುದ್ಧಿ, ತಿಂಡಿ ತಿನ್ ಬನ್ನಿ. ಬೇಡಮ್ಮ, ತಂಗಿರದ್ಮೇಲೆ ಒಟ್ಟಿಗೆ ಮಾಡ್ತೀನಿ. ಆಯ್ತು ಬುದ್ಧಿ. ಇದನ್ನಲ್ಲೇ ಮರ್ತ್ಬಿಟ್ಟು ಬಂದಿದ್ದೀಯ. ನಾನ್ ಹಿಂಗ್ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಹೆಣ್ಣು ಮಕ್ಕಳು ಹೆಂಗಿರ್ಬೇಕು? ಬೆಳಿಗ್ಗೆ ಬೇಗ ಎದ್ದು ಮನೆ ಕಸ ಗುಡಿಸಿ, ಸಾರಿಸಿ, ಸ್ನಾನ ಮಾಡಿ, ದ್ಯಾವ್ರ ಕೈ ಮುಗಿದು ಅಡುಗೆ ಮನೆ ಕೆಲಸ ಎಲ್ಲ ನೋಡ್ಬೇಕು. ಅದು ಬಿಟ್ಟು ನೀನ್ ತಂಗಿರ್ಗೆ ಸಾನೆ ಸಲಿಗೆ ಕೊಟ್ಟು ಬೆಳೆಸ್ತಾ ಇದ್ಯಪ್ಪ. ನನ್ಗೆ ಯಾಕೋ ಸರಿ ಕಾಣಕ್ಕಿಲ್ಲ. ರಮಣ, ಹೆಣ್ಮಕ್ಳು ತವ್ರ ಮನೇಲಿ ಇರೋವರೆಗೂ ತಾನೆ ಸುಖವಾಗಿ ಸ್ವತಂತ್ರವಾಗಿ ಇರೋಕಾಗದು. ಗಂಡನ ಮನೆಗೆ ಹೋದ್ಮೇಲೆ ಇದೆಲ್ಲ ಇದ್ದೇ ಇರುತ್ತೆ. ನೀನೇನು ಯೋಚನೆ ಮಾಡಬೇಡ. ಅತ್ತೆ ಮನೆಗೆ ಹೋದ್ಮೇಲೆ ಹೊಂದ್ಕೊಂಡು ಹೋಗ್ತಾರೆ ಬಿಡು. ಮುತ್ತಣ್ಣ, ಯಾಕೆ ಮುತ್ತಣ್ಣ ಹಂಗ್ ನೋಡ್ತಿದ್ಯಾ? ನಿಮ್ ಮನೆಗೆ ಕಾಲಿಟ್ಟು 15 ವರ್ಷ ಆಯ್ತು. ಯಾವ ಮುಖ ಇಟ್ಕೊಂಡ್ ಬಂದಿದ್ಯಾ ಅಂತ ಕೇಳ್ಬೋದು. ಸಂಬಂಧ ಅಂದ್ಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ. ಅದಕ್ಕೋಸ್ಕರ ಶಾಶ್ವತವಾಗಿ ದೂರ ಇರೋಕ್ಕಾಗತ್ತಾ? ನಿಮ್ಮ ಅಪ್ಪ ಅಮ್ಮ ಸತ್ತು ನೀವು ಬೀದಿಲ್ ಬಿದ್ದಾಗ ನಾವು ಸಹಾಯ ಮಾಡ್ಲಿಲ್ಲ ಅಂತ ನೀವು ಕೋಪ ಇರಬಹುದು. ಆದ್ರೆ ನಾವು ಹಾಗ್ ಮಾಡದೇ ಇದ್ದಿದ್ರೆ ನಿನಗ್ ಬದುಕ್ಬೇಕು ಅನ್ನೋ ಛಲ ಹುಡ್ತಾ ಇತ್ತಾ? ಇಷ್ಟೊಂದ್ ಆಸ್ತಿ ಸಂಪಾದನೆ ಮಾಡಕ್ಕಾಗ್ತಿತ್ತಾ? ಸುತ್ತಮುತ್ತ ಊರುಗಳಲ್ಲಿ ನಿನಗೆ ಈ ಮರ್ಯಾದೆ ಸಿಗ್ತಾ ಇತ್ತಾ ಮುತ್ತಣ್ಣ? ನಿಂತೇ ಇದೆಯಲ್ಲಪ್ಪ, ಕೂತ್ ಮಾತಾಡೋಣ ಬಾ. ಅಲ್ಲಿ ನಿಂತ್ಕೊಳ್ಳಿ. ಕೂತ್ ಮಾತಾಡಕ್ಕೆ ನಿಮ್ಗೂ ನಮ್ಗೂ ಏನ್ ಸಂಬಂಧ? ಬೇಡಮ್ಮ, ಹಾಗೆಲ್ಲ ಮಾತಾಡ್ಬಾರ್ದು. ಮನೆಗ್ ಬಂದಿರೋ ಶತ್ರುಗಳಾದ್ರೂ ಮರ್ಯಾದೆ ಕೊಡ್ಬೇಕಾದ್ದು ಮರ್ಯಾದಸ್ಥರ ಲಕ್ಷಣ. ಬನ್ನಿ ಅತ್ತೆ. ಮುತ್ನಂತ ಮಾತು.
ಟವಲ್ ನಲ್ಲಿ ಯಾಕಡೆ ನಾ ಸುತ್ಕೊಂಡು ಓಡದಂಗೆ. ಬನ್ನಿ 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 ಬಾರ. ಹೇಳಿ, ಏನ್ ವಿಷಯ? ನಿನಗೆ ವಯಸ್ಸಿಗೆ ಬಂದಿರೋ ತಂಗೀರು, ನಮಗೆ ಮದುವೆಗೆ ಬಂದಿರೋ ಮಕ್ಕಳು. ಆಗಿನ ಕಾಲದಲ್ಲಿ ಏನೋ ಸಹಾಯ ಮಾಡೋಕ್ಕಾಗ್ಲಿಲ್ಲ ಅಂತ ಈಗ್ಲೂ ಹಾಗೆ ಇರೋಕ್ಕಾಗತ್ತಾ? ಅದಕ್ಕೆ ಅನ್ನಪೂರ್ಣನ ನನ್ ಮಗನಿಗೂ ಸೌಂದರ್ಯನ ಸುಂದರಿ ಮಗನಿಗೂ ಮದ್ವೆ ಮಾಡ್ಕೊಳ್ಳೋಣ ಅಂತ ಬಂದಿದೀವಿ. ಏನು ಈ ಪೊರ್ಕಿ ನಾನ್ ಮದ್ವೆ ಆಗ್ಬೇಕಾ? ಮೊನ್ನೆ ಕೆರೆ ಹತ್ರ ಕಂಪ್ಲೇಂಟ್ ಕೇಳ್ಕಿ ಚಪ್ಪಲಿ ಹೊಡ್ಸ್ಕೊಂಡ. 3 ಹೊತ್ತು ಕುಡ್ಕೊಂಡು ಅರಳಿಕಟ್ಟೆ ಮೇಲೆ ಇಸ್ಪೀಟಾಡೋ ಇವನ್ನ ನಾನ್ ಮದ್ವೆ ಆಗ್ಬೇಕಾ? ಏನೋ ಹುಡುಗ್ ಬುದ್ಧಿ. ಮದ್ವೆ ಆದ್ಮೇಲೆ ಸರಿ ಹೋಗ್ತೇನೆ ಬಿಡಮ್ಮ. ನೀವೇನ್ ಹೋಗ್ಬೋದು. ಅಲ್ಲ ಮುತ್ತಣ್ಣ, ನನ್ ತಂಗಿಯರ್ ಇಷ್ಟ ಅಲ್ಲ ಅಂತ ಹೇಳಿದ್ರಲ್ಲ, ಹೊರಡಿ. ಅವಕಾಶ ಬಂದಾಗ ಹೆಣ್ಮಕ್ಳಿಗೆ ಮದ್ವೆ ಮಾಡದೇ ಇದ್ರೆ ಆಮೇಲೆ ಯಾರನ್ನಾದ್ರೂ ನೋಡ್ಕೊಂಡು ಓಡಾಕ್ ಬಿಡ್ತಾರೆ. ಕತ್ತರಿಸಾಕ್ಬಿಡ್ತೀನಿ. ನೀವ್ ಹಲ್ಕ ಅಂತ ಗೊತ್ತಿದ್ರು ನಮ್ಮಪ್ಪನ್ ಬೆನ್ನಿಂದ ಹುಟ್ಟಿರೋ ಅಭಿಮಾನಕ್ಕಾಗಿ ನಿಮ್ಮನ್ನ ಮನೆ ಒಳಗೆ ಕರೆದು ಕೂರಿಸಿದ್ರೆ ಬಾಯಿ ಬಂದ ಮಾತಾಡ್ತೀರಾ? ಕಂಡವ್ರಿಂದ ಓಡೋಗೋದಕ್ಕೆ ನನ್ ತಂಗಿಯರು ಕಂಡವ್ರ ಮನೆ ಎಂಜು ತಿಂದು ಬೆಳೆದಿಲ್ಲ. ಈ ಮುತ್ತಣ್ಣನ ಕೈ ತಿಂದು ಬೆಳೆದಿದ್ದಾರೆ. ನಿನ್ ತಂಗಿರೇನ್ ರಂಬೆನಾ ಊರ್ವಶಿನ? ಎದೆ ಚಿಳಿದ್ರೆ 4 ಅಕ್ಷರ ಇಲ್ಲ. ತಲೆ ಹೊಡೆದ್ರು ಒಂದು ಮನೆ ಕೆಲಸ ಬರಲ್ಲ ಇವಕ್ಕೆ. ನನ್ ಮಕ್ಕಳಿಗಿಂತಾನು ಒಳ್ಳೆ ಸಂಬಂಧ ಎಲ್ಲಿಂದ ಸಿಗುತ್ತೆ? ಇವ್ರ ಯೋಗ್ಯತೆಗೆ ಸಿಟಿಯಿಂದ ಡಾಕ್ಟರ್ ಇಂಜಿನಿಯರು ಬಂದು ಮದುವೆ ಮಾಡ್ಕೊಳ್ತಾರೆ ಅನ್ಕೊಂಡಿದ್ಯೇನೋ? ಅದು ಕನಸಲ್ಲೂ ನಡೆಯಲ್ಲ. ಒಂದು ವೇಳೆ ಸಿಕ್ಕಿ ನೀನು ಹಣ ಸುರಿದು ಮದುವೆ ಮಾಡಿದ್ರು ನೆಟ್ಟಿಗೆ 6 ತಿಂಗಳು ಗಂಡನ್ ಮನೆಯಲ್ಲಿ ಸಂಸಾರ ಮಾಡದೆ ತವ್ರ ಮನೆಗೆ ಓಡ್ ಬಂದ್ಬಿಡ್ತವೆ. ಚೆನ್ನಾಗಿ ಜ್ಞಾಪಕ ಇಟ್ಕೋ. ಏನಯ್ಯ ನೋಡ್ತಾ ಇದ್ದೀರಾ? ನಡೀರಾ. ತಲೆ ಹೊಡೆದ್ರು ಒಂದು ಮನೆ ಕೆಲಸ ಬರಲ್ಲ ಇವಕ್ಕೆ. ನನ್ ಮಕ್ಕಳಿಗಿಂತಾನು ಒಳ್ಳೆ ಸಂಬಂಧ ಎಲ್ಲಿಂದ ಸಿಗುತ್ತೆ? ಇವ್ರ ಯೋಗ್ಯತೆಗೆ ಸಿಟಿಯಿಂದ ಡಾಕ್ಟರ್ ಇಂಜಿನಿಯರು ಬಂದು ಮದುವೆ ಮಾಡ್ಕೊಳ್ತಾರೆ ಅನ್ಕೊಂಡಿದ್ಯೇನೋ? ನೀವೊಂದ್ ಸಂಬಂಧ ಹುಡುಕಕ್ಕೆ ಎಷ್ಟು ತಗೋತೀರಾ? ಹೈ ಕ್ಲಾಸ್ ಸಂಬಂಧ ಅಂದ್ರೆ 10,000 ರೂಪಾಯಿ, ಮಿಡ್ಲ್ ಕ್ಲಾಸ್ ಸಂಬಂಧ ಅಂದ್ರೆ 5,000 ರೂಪಾಯಿ. ಇದ್ರಲ್ಲಿ 50,000 ರೂಪಾಯಿ ಇದೆ. ನೀವೇನ್ ಮಾಡ್ತೀರೋ ನಂಗೆ ಗೊತ್ತಿಲ್ಲ. ನನ್ ತಂಗಿಯರ್ಗೆ ಸಿಟಿಲಿರೋ ಒಳ್ಳೆ ಮನತನ ಡಾಕ್ಟರ್ ಇಂಜಿನಿಯರ್ ಗಂಡುಗಳೇ ಆಗ್ಬೇಕು. ವರೋಪಚಾರ ವರದಕ್ಷಿಣೆ ಎಷ್ಟೇ ಆದ್ರೂ ಸರಿ, ನಾನ್ ಯೋಚನೆ ಮಾಡಲ್ಲ. ಮುತ್ತಣ್ಣ, ನಿಮ್ಮ ಸಂಬಂಧ ಬೆಳೆಸ್ಬೇಕು ಅಂದ್ರೆ ಅವ್ರು ಪುಣ್ಯ ಮಾಡಿರ್ಬೇಕು. ನೀವೇನು ಯೋಚನೆ ಮಾಡಬೇಡಿ. ಆದಷ್ಟು ಬೇಗ ನೀವು ಹೇಳಿದ ವರಗಳನ್ನ ಹುಡ್ಕೊಂಡು ಬರ್ತೀನಿ. ಯಾರಮ್ಮ? ನನ್ನ ಹೆಸರು ಪ್ರಿಯಾ ಅಂತ. ನಮ್ಮೂರು ರಾಮಾಪುರ. ಯಾಕೆ, ಏನಾಯ್ತು? ನಾನ್ ಬೆಂಗಳೂರಲ್ಲಿ ಓದ್ ಮುಗಿಸ್ಕೊಂಡು ಹಳ್ಳಿಗ್ ಬಂದಾಗ ನಮ್ ತಂದೆ ಯಾವ್ದೋ ಕೊಲೆ ಕೇಸಲ್ಲಿ ಸಿಕ್ಕಾಕೊಂಡಿದ್ರು. ಅವ್ರಿಗೂ ಆ ಕೊಲೆಗೂ ಯಾವ ಸಂಬಂಧನೂ ಇರ್ಲಿಲ್ಲ. ನಮ್ಮಪ್ಪನ ಉಳಿಸ್ಕೊಳಕೋಸ್ಕರ ನಮ್ಮೂರ್ ಸಾವುಕಾರನ ಹತ್ರ 50,000 ರೂಪಾಯಿ ಸಾಲ ಮಾಡಿದ್ವಿ. ಆದ್ರೂ ಏನೋ ಪ್ರಯೋಜನ ಆಗ್ಲಿಲ್ಲ. ಕೋರ್ಟು ನಮ್ಮಪ್ಪನ್ಗೆ ಜೀವಾವಧಿ ಶಿಕ್ಷೆ ಕೊಟ್ಬಿಡ್ತು. ಈ ವಿಷಯ ಕೇಳಿ ನನ್ ತಾಯಿ ತೀರ್ಕೊಂಡ್ರು. ಈಗ ಅವನು ನನ್ ಸಾಲ ತೀರ್ಸು, ಇಲ್ಲ ಅಂದ್ರೆ ನನ್ನ ಆಸೆ ತೀರ್ಸು ಅಂತ ಹಿಂದೆ ಬಿದ್ದಿದ್ದಾನೆ. ಅವನು ಅವನ ಕಡೆಯವರು ನನ್ನ ಅಟ್ಟಿಸ್ಕೊಂಡ್ ಬರ್ತಿದ್ದಾರೆ. ದಯವಿಟ್ಟು ಅವನಿಂದ ನನ್ನ ಕಾಪಾಡಿ. ನೋಡಿ, ಅವ್ರು ನಿಮ್ಗೆ ಎಷ್ಟು ದುಡ್ಡು ಕೊಡ್ಬೇಕು ಅದನ್ನ ನಾನ್ ಕೊಡ್ತೀನಿ. ಆಕೆನ್ ಬಿಟ್ಬಿಡಿ. ಯಾವನಿಗೆ ಬೇಕೋ ನಿನ್ ದುಡ್ಡು? ಇಷ್ಟು ದಿವಸದಿಂದ ಇವಳಿಗೋಸ್ಕರನೇ ಕಾಯ್ತಾ ಇದ್ದೆ. ಇವಳು ಸಿಕ್ಕಿರ್ಲಿಲ್ಲ, ಆದ್ರೆ ಇವಳು ಸಿಕ್ಕಿದಾಳೆ. ಸಾಲದ ನೆಪದಲ್ಲೇ ಇವಳನ್ನ ಅನುಭವಿಸ್ತೇ ಬಿಡೋದಿಲ್ಲ.
ರಮಣ ದುಡ್ಡು ಕೊಡಿ. ತಗೋ ನಿನ್ನ ಹಣನ. ಇನ್ನೊಂದ್ಸಲ ಇವ್ರ ತಂಟೆಗೇನಾದ್ರೂ ಬಂದ್ರೆ ನೀನ್ ಜೀವ ಸಹಿತ ಉಳಿಯಲ್ಲ. ಹೋಗು. ರಮಣ, ನಮ್ ಫ್ಯಾಕ್ಟರಿ ಔಟ್ ಹೌಸ್ ನಲ್ಲಿ ಇವ್ರು ಇರೋದಕ್ಕೆ ಏರ್ಪಾಡು ಮಾಡಿ. ಸರಿ. ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ಆಯ್ತಪ್ಪ. ನೋಡಿ, ನಿಮ್ ಉಪಕಾರನ ನಾನು ಯಾವತ್ತೂ ಮರೆಯೋಲ್ಲ. ಇದು ಉಪಕಾರ ಅಲ್ಲ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯ ಮಾಡ್ಬೇಕಾದ್ರೆ ಸಹಾಯ ಅಷ್ಟೇ. ನಿನ್ನ ಅಲ್ಲ ನೀನಾ? ಇನ್ಯಾರು? ನೀನು ಗಂಡ ಕುಳ್ಳ. ಎಂಟಿ ಬಟ್ಟೆ ಬದಲಾಯಿಸ್ತಾ ಇದ್ರೆ ಕದ್ದು ಮುಚ್ಚಿ ನೋಡ್ತಾರ, ನಾಚಿಕೆ ಆಗಲ್ಲ? ಆಯ್ತು ನಿನ್ನ. ನಿನಗೆ ತಾಳಿ ಕಟ್ಟಿ ಗವರ್ನಮೆಂಟ್ ಸೀಲ್ ಹೊಡೆದಿರೋ ನಾನ್ ನೋಡ್ದೆ ನೀನ್ ಪಕ್ಕದ ಮನೆಯನ್ನ ಬಂದ್ ನೋಡ್ತೇನೆ. ಅಂದಿಂದ ಅಂಬಾ ಯಾವ್ದಿದು ಗೂಟ ಕಿತ್ಕೊಂಡ್ ಬಂದಿರೋ ಕೋಣ? ಲೇ, ನಿನ್ಗೆ ಇದು ನ್ಯಾಯವಾಗಿದ್ದೇನೆ? ಸರಿ ಅನಿಸ್ತಾ ಇದ್ದೇನೆ? ಸ್ವಂತ ಗಂಡನ ಮುಂದೆ ಇಟ್ಕೊಂಡು ಯಾವನ ಬೀದಿಲಿ ಹೋಗೋ ದಾಸಿನ ತಳ್ಕೊಂತ ಇದೆಯಲ್ಲೇ ನಿನ್ನ. ಐ ಹ್ಯಾಡ್ ಎ ಬಿಗ್ ಪ್ರಾಬ್ಲಮ್. ಏನೋ ಬೇರೆಯವ್ರ ಹೆಂಡ್ತಿನ ತಪ್ಕೊಳ್ಳೋದಾ? ಕತ್ತು ಉಳ್ಕೊಂಡ್ಬಿಟ್ಟೈತೆ ಕಣ್ಣ. ಅವನ್ ಮಾಡ ಉಳುಕ್ ತಗ್ಸನ ಅಂತ ಕಾಯಿ ಅಂಗಡಿ ಪಾಪಣ್ಣ ಹತ್ರ ಹೋಗಿದ್ನ. ಅವನು ಮಾದೇಶ್ವರ ಬೆಟ್ಟಕ್ಕೆ ಹೋಗ್ಬಿಟ್ಟವನೆ. ಬರೋದು 1 ವಾರ ಆಗುತ್ತಂತೆ. ಅದಕ್ಕೆ ಇಲ್ಲಿ ಬಂದ್ ಸೆಟ್ಲ್ ಆಗ್ಬಿಟ್ಟೇನೋ. ಲೇ, ಇನ್ನೊಂದು ಸೆಕೆಂಡ್ ನೀನ್ ಇಲ್ಲಿದ್ರೆ ನನ್ ಮಗನೇ ಮಾದೇಶ್ವರನ್ ಬೆಟ್ಟದ ಮೇಲಿಂದ ತಳ್ಬಿಟ್ಟು ನಡಿ. ಇವ್ರನ್ನ ಯಾರು ಅಂತ ತಿಳ್ಕೊಂಡಿದ್ದೀರ? ನನ್ ಕಾಸ ಅಕ್ಕನ ಮಗ, ನನ್ ಸೋದರಳಿಯ ಕೃಷ್ಣ. ನಮ್ ಅಂಬಾಬವ ನೀನು, ನಮ್ ಕೃಷ್ಣನು ಚಿಕ್ಕ ವಯಸ್ಸಲ್ಲಿ ಅರ್ಗಿಣಿ ಮರ್ಗಿಣಿ ಅರ್ಗಿಣಿ ಆಡ್ದಂಗ ಆಡ್ತಾ ಇದ್ರು. ಏನೋ ದುರಾದೃಷ್ಟ, ಜಾತಕ ಕೂಡ್ ಬರ್ಲಿಲ್ಲ. ಅದಕ್ಕೋಸ್ಕರ ಆ ಜಾಗಕ್ಕೆ ನೀವ್ ಒಕ್ಕರ್ಸ್ಕೊಂಡ್ರಿ. ಹಂಗಂತವ ನೆಂಟು ಸ್ಥಾನ ಬಿಡಕಾಯ್ತದ? ಕಳ್ ಸಂಬಂಧ ಬಿಡಕಾಯ್ತದ? ಕಾಯಿ ಅಂಗಡಿ ಪಾಪಣ್ಣ ಬಂದು ಇವನ್ ಕುತ್ಕೆ ಉಳುಕ್ ತಿಕ್ಕ ಗಂಟ ಅವನ್ ಇಲ್ಲೇ ಇರ್ತಾನೆ. ಅಂಬೋ ಅವನ್ ಕರ್ಕೊಂಡ್ ಹೋಗವ, ಹೊರ ತುಂಬಾ ಉಣ್ಣಕ್ಕಿಕ್ಕವ, ಅವನ್ ಕೇಳಿದ್ದೆಲ್ಲ ಕೊಡವ. ಕಾಯ್ತ ಇಲ್ಲಿ ಎಡ್ಕೆಳಕ್ ಬ್ಯಾಟೆಲ್ ಬಸಿ ಕೆಲ್ಸ ಅದೇ ನೋಡ್ಕೊಂಡ್ಬಿಟ್ ಬರ್ತೀನಿ. ಒಳಗ್ ಕರ್ಕೊಂಡು ಹೋಗು. ಅರೆ, ನೀವ್ಯಾಕೆ ಇದೆಲ್ಲ ಮಾಡ್ತಿದ್ದೀರಾ? ಬಿಟ್ಟಿ ಮನೆ ಕೊಟ್ಟಿರೋದು ನಿಮ್ ದೊಡ್ಡತನ. ಬಿಟ್ಟಿ ಊಟನೂ ಕೇಳಿದ್ರೆ ಅದ್ ನನ್ ಸಣ್ಣತನ ಆಗುತ್ತೆ. ಅತಿಥಿಗಳ ಕೈಯಲ್ಲಿ ಕೆಲಸ ಮಾಡಿಸೋದು ನನಗ ಅವಮಾನ. ದುಡಿದ್ ತಿನ್ನೋದು ನನ್ ಸ್ವಾಭಿಮಾನ. ಸ್ವಾಭಿಮಾನದಿಂದ ಬದುಕೋರ್ನ ಕಂಡ್ರೆ ನನಗೆ ತುಂಬಾ ಅಭಿಮಾನ. ತುಂಬಾ ಥ್ಯಾಂಕ್ಸ್. ಬರ್ತೀನಿ. ಮುತ್ತಣ್ಣರೇ, ನಿಮ್ಮ ನಾಲ್ಗೆಯಲ್ಲಿ ಅಷ್ಟು ದೇವತೆಗಳಿದ್ದಾರೆ ಸ್ವಾಮಿ. ನೀವು ಆಸೆ ಪಟ್ಟಿದ್ದೆಲ್ಲ ನೆರವೇರ್ತಾ ಇದೆ. ನೀವು ಬಯಸದ ಹಾಗೆ ಒಬ್ರು ಡಾಕ್ಟ್ರು, ಒಬ್ರು ಇಂಜಿನಿಯರ್ ವರ ಸಿಕ್ಕಿದ್ದಾರೆ. ಒಳ್ಳೆ ಮನತನ, ಒಳ್ಳೆ ಗುಣ, ಒಟ್ನಲ್ಲಿ ನಿಮಗೆ ಹೇಳಿ ಮಾಡಿಸೋ ಸಂಬಂಧ. ಅವರೆಲ್ಲ ನಾಳೆನೇ ಹೆಣ್ಣು ನೋಡಕ್ ಬರ್ತಾ ಇದ್ದಾರೆ. ತುಂಬಾ ಸಂತೋಷ ಆಯ್ತು. ನಮಸ್ಕಾರ. ಕೂತ್ಕೊಳ್ಳಿ. ಬಾಮ, ಇವಳು ನನ್ನ ಮೊದಲನೇ ತಂಗಿ ಅನ್ನಪೂರ್ಣ. ನನ್ನ ಎರಡನೇ ತಂಗಿ ಸೌಂದರ್ಯ. ಮೂರನೇವಳು ಪದ್ಮ. ನಮಸ್ಕಾರ. ಅವ್ರು ನಮ್ಗೆ ಬೇಕಾದವರು. ನಮಸ್ಕಾರ. ಪ್ರಿಯಾ. ನಮಸ್ತೆ. ಕೂತ್ಕೋ ಅಕ್ಕ. ತಮ್ಮ ಅಭಿಪ್ರಾಯ ಏನು ಅಂತ ಹೇಳಿದ್ರೆ? ನಮ್ಗಂತೂ ಹುಡುಗಿ ಒಕ್ಕೆ ಆಗಿದ್ದಾಳೆ. ನೀವೇನ್ ಹೇಳ್ತೀರಮ್ಮ? ನಮ್ಮಣ್ಣ ಹೆಂಗೆ ಹೇಳ್ತಾರೋ ಹಂಗೆ. ಆಹಾ, ಅಣ್ಣನಿಗೆ ತಕ್ಕ ತಂಗಿರು. ಇನ್ಯಾಕ್ ಸ್ವಾಮಿ ತಡ? ಕೊಡೋದು ತಗೊಳೋದಿದ್ರೆ ಮಾತಾಡ್ಬಿಡಿ. ಇದರಲ್ಲಿ ಮಾತಾಡೋದೇನ್ ಬಂತು ಶೇಷನ್ ಅವ್ರೆ? ನನ್ನ ತಂಗಿಯರೇ ನನ್ನ ಸರ್ವಸ್ವ.
ಅವ್ರಿಗೋಸ್ಕರ ನಾನೇನ್ ಮಾಡಕ್ಕೂ ಸಿದ್ಧ. ಅಷ್ಟು ಹೇಳಿದ್ಮೇಲೆ ಇನ್ ಮಾತಾಡೋದು ಏನಿದೆ ಶೇಷಯ್ಯನವ್ರೆ? ಹಾಗಾದ್ರೆ ತಾಂಬೂಲ ಬದಲಾಯಿಸ್ಕೋಬಹುದಲ್ವಾ? ಶುಭಮಸ್ತು. ನಮ್ಮೇಲೆನೆ ಪೈಪೋಟಿನ ಮದ್ವೆ ಆದ್ಮೇಲೆ ಅತ್ತೆ ಮನೆಯಲ್ಲಿ ಅದ್ ಹೆಂಗೆ ಬಾಳ್ವೆ ಮಾಡ್ತಾರೋ ನಾವು ನೋಡೋಣ. ಏನಣ್ಣ ಇದು? ನಿಮಗ್ ಸೇರ್ಬೇಕಾಗಿರೋ ಆಸ್ತಿ ಪತ್ರ. ಇದೆಲ್ಲ ನಮ್ಗೆ ಯಾಕಣ್ಣ? ನಾವೇನ್ ಆಸ್ತಿ ಬೇಕು ಅಂತ ಕೇಳಿದ್ವಾ? ಚೇಚೆ, ನೀವು ಬೇಡ ಅಂದ್ರು ಕೊಡ್ಬೇಕಾದ್ ನನ್ನ ಕರ್ತವ್ಯ ಅಲ್ಲಮ್ಮ. ನೋಡಿ, ನೀವು ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಒಳ್ಳೆ ಹೆಸರು ತರಬೇಕು. ಅದೇ ನನ್ನ ಆಸೆ. ಅಣ್ಣ 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 ಪದ್ಮ, ಅಣ್ಣನ್ ಚೆನ್ನಾಗಿ ನೋಡ್ಕೋ. ಸರಿ ಅಕ್ಕ, ನಾವ್ ಬರ್ತೀವಣ್ಣ. ಹೊಡ್ ಬನ್ನಿಮ್ಮ, ಬನ್ನಿ. ಕಾಯಂಡಿ ಪಾಪಣ್ಣ 6 ತಿಂಗಳು ರೆಸ್ಟ್ ತಗೊಂಡು ಹುಷಾರಾದ್ಮೇಲೆ ಹೋಗು ಅಂತ ಹೇಳಿದ್ದು ಒಳ್ಳೇದೇ ಆಯ್ತು. ನೋವು ಕಮ್ಮಿ ಆಗ್ತಿದ್ಯಾ ಮಾವ? ಆಗ್ತಾ ಇದೆ. ಅಯ್ಯೋ, ನಿನ್ ಮನೆ ಹಾಳಾಗೋಗ. ಅಯ್ಯೋ, ಕಾಣಿಸ್ತಾ ಇಲ್ವಾ? ಎಣ್ಣೆ ತಿಕ್ತಾ ಇದೀನಿ. ತಿಕ್ತಾ ಇದ್ಯಾ? ಲೇ, ನೀನ್ ಸ್ವಂತ ಗಂಡ ನಾನು. ನನಗೆ ಎಣ್ಣೆ ಹಚ್ಚದಿರ್ಲಿ, ಒಂದು ಚಂಬು ಸ್ನಾನ ಮಾಡ್ತಿದ್ಯೇನೆ ನೀರ್ ಹಾಕಿ. ದೊಡ್ಡ ಜೂರಾಸಿಕ್ ಪಾರ್ಕ್ ಕತ್ಲಲ್ಲೇ ಈ ಬಾಡಿ ನೋಡೋದು ಕಷ್ಟ ಅಂತದ್ರಲ್ಲಿ ಬೆಳಕಲ್ಲಿ ಎಣ್ಣೆ ತಿಕ್ಕ ಬೇರೆ ನೋಡ್ಬೇಕಾ? ಅಯ್ಯೋ, ನಿನ್ ಮನೆ ಹಾಳಾಗೋಗ. ಯಾವನೋ ತಿರ್ಬೋಕಿ ನನ್ ಮಗನ ಮುಂದೆ ನಿನ್ನ ಸ್ವಂತ ಗಂಡಿನ ಬಾಡಿನ ಏಳಿಸ್ತಾ ಇದೆಯಲ್ಲೇ. ಅಯ್ಯಯ್ಯ, ಇಲ್ ನೋಡ್ರಯ್ಯ, ಕೆರೆಯಲ್ಲಿ ಗೋಣನ ಕೆಡುಕೊಂಡು ಸೋಪ್ ಹಾಕಿ ಸುಮ್ನೆ ರಕ್ತ ಸಂಬಂಧ ಮುಖ್ಯ. ಇವನು ನನ್ ಮಾವ, ಅದಕ್ಕೆ ಅಲ್ವಾ ಎಣ್ಣೆ ತಿಕ್ತಾ. ಮೇಲೆ ಮಲ್ಕೊಂಡು ನಿನ್ ಮನೆ ಹಾಳಾಗೋಗ. ಅಯ್ಯಯ್ಯ, ಎಡಗಡೆ ಮುಖ ಬಲಗಡೆ ತಿರ್ಕೊಂಡ್ಬಿಡ್ತಾ. ಅಯ್ಯಯ್ಯ, ಇದಿಂಗೆ ಫಿಕ್ಸ್. ಇವತ್ತು ಏನಾಯ್ತು? ಏನ ಇವಳು ಮಾಡ್ರು ಅಲ್ಕ ಕೆಲ್ಸಕ್ಕೆ ಕತ್ತರ್ದು ಏನ್ ಮಾಡಿದ್ಲು? ಸರಿಯಾಗಿ ಏನು ಮಾಡಿದ್ಲ? ಯಾವನೋ ತಿರ್ಬಾಕಿ ರೋಡಲ್ಲಿ ಹೋಗೋ ದಾಸಿನ್ಗೆ ಎಣ್ಣೆ ಹಾಕಿ ತಿಕ್ತವಳೆ. ಇಬ್ರು ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಆಡ್ದೋರು, ಒಟ್ಟಿಗೆ ಬೆಳೆದೋರು, ಒಟ್ಟಿಗೆ ಬಾಳ್ಬೇಕಾಗಿದ್ದೋರು. ಬ್ಯಾಡ್ ಟೈಮ್ ನೀನ್ ಸಿಕ್ಕಾಕೊಂಡ್ಬಿಟ್ಟೆ. ಈಗ ಗುಡ್ ಟೈಮ್. ಸ್ವಲ್ಪ ದಿವಸ ಫ್ರೀ ಆಗಿರ್ಲಿ ಬಿಡಿ ಹೇಳಿ ಅಂದ್ರೆ. ಪರೀಕ್ಷೆ ಫೀಸ್ನು ನನ್ ಕೈಯಲ್ಲೇ ಇಸ್ಕೋಬೇಕಾ? ಅಲ್ಲಮ್ಮ, ದುಡ್ಡು ಮನೇಲೆ ಇತ್ತಲ್ಲ, ನೀನೇ ತಗೋಬೋದಾಗಿತ್ತಲ್ಲಮ್ಮ. ಅಣ್ಣನ್ ಕೈಯಿಂದ ತಗೊಂಡ್ರೆ ಎಕ್ಸಾಮ್ ಅಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತೀನಿ, ಅದಕ್ಕೆ. ಹಾಗಂತ ಖಾಲಿ ಕ್ವಶನ್ ಪೇಪರ್ನ ಏನು ಬರಿದೆ ಮೇಸ್ಟ್ರಿಗೆ ಕೊಡ್ಬಿಡ್ಬೇಡ. ಅಣ್ಣ, ಎಕ್ಸಾಮ್ ಬರ್ದು ಕ್ವೆಶ್ಚನ್ ಪೇಪರ್ ಕೊಡೋದಲ್ಲ, ಆನ್ಸರ್ ಪೇಪರ್. ಅದೇನೋ ಒಂದು ಚೆನ್ನಾಗ್ ಓದಮ್ಮ. ಓಕೆ ಅಣ್ಣ, ನನ್ ಮುದ್ದು ಅಣ್ಣ. ಹೋಗ್ಬ. ವಾವ್, ಬ್ಯೂಟಿಫುಲ್. ಇವತ್ ನೀವು ಸೂಪರ್ ಆಗಿ ಕಾಣ್ತಾ ಇದ್ದೀರಾ. ಯಾರಾದ್ರೂ ಹುಡುಗರು ನೋಡಿದ್ರೆ ಗ್ಯಾರಂಟಿ ನಿಮ್ಮನ್ನ ಹೊತ್ಕೊಂಡು ಹೋಗ್ತಾರೆ. ನೋ ಚಾನ್ಸ್. ನಿಮ್ಮಣ್ಣ ಇರೋವರೆಗೂ ನನ್ನನ್ ಯಾರು ಮುಟ್ಟೋಕೂ ಆಗಲ್ಲ. ಓಹೋ, ನಮ್ಮಣ್ಣ ಏನ್ ನಿಮ್ ಕಾವಲ್ಗಾರನಾ? ನನಗ್ ಮಾತ್ರ ಅಲ್ಲ, ನಿಮ್ಮಣ್ಣ ನ್ಯಾಯಕ್ಕೆ ಕಾವಲ್ಗಾರ.
ನೋಡಕ್ ಮಾತ್ರ ಸ್ವೀಟು ಅಂತ ಅನ್ಕೊಂಡಿದ್ದೆ, ಮಾತು ಸ್ವೀಟ್ ಆಗೇ ಇದೆ. ಬಾಯ್ 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 ಬಾಯ್. ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ. ತಗೊಳ್ಳಿ ಪ್ರಸಾದ. ಪ್ರಸಾದ? ಅದೇನ್ ವಿಶೇಷ? ಇವತ್ತು ನನ್ನ ಹುಟ್ಟಿದ ಹಬ್ಬ. ಓ ಹೌದಾ? ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ದೇವ್ರು ಚೆನ್ನಾಗಿಟ್ಟಿರ್ತಾನೋ ಇಲ್ವೋ, ಆದ್ರೆ ನೀವಂತೂ ತುಂಬಾ ಚೆನ್ನಾಗಿಟ್ಟಿದ್ದೀರಾ. ಇವತ್ತು ನೀವು ನಮ್ಮ ಮನೆಗೆ ಊಟಕ್ಕೆ ಬರ್ಬೇಕು. ಅದಕ್ಕೇನಂತೆ, ಬರ್ಣ ಬಿಡಿ. ಬನ್ನಿ ಬನ್ನಿ. ಒಳಗ್ ಬನ್ನಿ. ಗಂಡ್ಮಕ್ಳಿರೋ ಹೊಲ ಚಂದ, ಹೆಣ್ಮಕ್ಳಿರೋ ಮನೆ ಚಂದ ಅಂತ ನಿಮ್ಮನ್ನ ನೋಡೇ ಗಾದೆ ಬರ್ದಿರ್ಬೇಕು. ಕೊಟ್ಟಿಗೆ ತರ ಇದ್ದಿದ್ ಮನೆನ ದೇವಸ್ಥಾನ ತರ ಮಾಡಿದಿರಲ್ಲ. ಊಟ ಮಾಡಿ. ನೀವು ಫಸ್ಟ್ ಟೈಮ್ ನನ್ನ ಕೈ ಅಡಿಗೆ ತಿಂತಿದ್ದೀರಾ? ನಿಮ್ಗೆ ಹಿಡ್ಸುತ್ತೋ ಇಲ್ವೋ? ಅದ್ಭುತ. ಎಲ್ಲಿ ನಿಮ್ ಕೈ ತೋರಿಸಿ. ಯಾಕೆ? ನಿಮ್ ಕೈಯಲ್ಲಿ ಅಮೃತ ಏನಾದ್ರು ಇಟ್ಕೊಂಡಿದ್ದೀರಾ? ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನಾನು ನಿಮ್ಮನ್ನ ನೋಡಿದ ತಕ್ಷಣ ಅನ್ಕೊಂಡೆ ಚೆನ್ನಾಗಿ ಅಡ್ಗೆ ಮಾಡ್ತೀರಾ ಅಂತ, ಆದ್ರೆ ಇಷ್ಟು ರುಚಿಯ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿ. ಶುಚಿ, ರುಚಿ, ಪ್ರೀತಿ ಈ ಮೂರು ಒಂದು ಹೆಣ್ಣಿಗೆ ಬಹಳ ಮುಖ್ಯ. ಪ್ರತಿಯೊಬ್ಬ ಗಂಡಸು ತನ್ನ ಹೆಂಡತಿ ಯಾವಾಗ್ಲೂ ಲಕ್ಷಣವಾಗಿ ಅಲಂಕಾರ ಮಾಡ್ಕೊಂಡು ಮನೆನ ಅಚ್ಚುಕಟ್ಟಾಗಿ ಇಟ್ಕೊಂಡಿರ್ಬೇಕು ಅಂತ ಆಸೆ ಪಡ್ತಾನೆ. ದುಡಿದು ಹಸ್ತು ಮನೆಗ್ ಬಂದ ತಕ್ಷಣ ರುಚಿ ರುಚಿಯಾಗಿ ಅಡಿಗೆ ಮಾಡಿ ಹಾಕ್ಬೇಕು ಅಂತ ಅವ್ನು ನಿರೀಕ್ಷೆ ಮಾಡ್ತಾನೆ. ಸದಾ ನಗ್ನಗ್ತಾ ಪ್ರೀತಿಯಿಂದ ಮಾತಾಡ್ಬೇಕು ಅಂತ ಇಷ್ಟಪಡ್ತಾನೆ. ಹೆಣ್ಣು ಇದಿಷ್ಟನ್ನು ಕಲ್ತ್ಕೊಂಡ್ರೆ ಸಂಸಾರ ಸ್ವರ್ಗವಾಗಿರುತ್ತೆ ಅಂತ ನನ್ನ ನಂಬಿಕೆ. ನಿಜ, ನಿಮ್ ಮಾತ್ 100ಕ್ಕೆ 100 ನಿಜ. ನಿಮ್ಮ ಕೈ ಹಿಡಿಯೋ ಗಂಡು ನಿಜವಾಗ್ಲೂ ಪುಣ್ಯ ಮಾಡಿರ್ತಾನೆ.